ಗೈಸ್ ತಮಿಳ್ನಾಡಲ್ಲಿ ಊಟ ಮಾಡೋಣ ಅಂತ ಹೋದ್ರೆ ಹಿಂಗ ಆಗ್ಬಿಡೋದು ನಮ್ ಜೊತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಗೈಸ್ ನಿನ್ನೆ ಆದ್ರೆ ರೂಮ್ ಹೋಗಿದ್ವಲ್ಲ, ರೂಮ್ ಇಂದ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಸೀದಾ ಟೆಂಪಲ್ ಸೈಡ್ ಆದ್ರೆ ಬಂದ್ವಿ. ಟೆಂಪಲ್ ಬಂದ್ಬಿಟ್ಟು ಟೆಂಪಲ್ ಅಲ್ಲಿ ಒಳಗಡೆ ಆದ್ರೆ ಹೋಗ್ತಾ ಇದ್ವಿ ಗೈಸ್. ವ್ಯೂ ಅಂತೂ ಸಖತ್ ಆಗೈತೆ. ಕ್ಲೌಡ್ಸ್ ಅಂದ್ರೂ ಎಷ್ಟೊಂದ್ ಸಖತ್ ಆಗೈತೆ ಅಂದ್ರೆ ನೋಡ್ತಾ ಇದ್ರೆ ಹಂಗೆ ಇದ್ಬಿಡೋಣ ಅಲ್ಲೇ ಅಂತ ಅನಿಸ್ತೈತೆ. ಆ ತರ ಇತ್ತು ಗೈಸ್ ಕ್ಲೌಡ್ಸ್ ಆದ್ರೆ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬಂದ್ರೆ ಗೈಸ್ ಫುಲ್ ಕ್ಯೂ ಇತ್ತು ಗೈಸ್. ದೇವ್ರ ನೋಡಕ್ಕೆ, ದರ್ಶನ ಮಾಡ್ಕೊಳಕ್ಕೆ 1-2 ಅವರ್ ನಾವು ಅದ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಫೈನಲ್ ಆಗಿ ದರ್ಶನ ಮುಗಿಸ್ಕೊಂಡು ಆಚೆಗಾದ್ರೆ ಬಂದ್ವಿ ಗೈಸ್. ಅಷ್ಟರಲ್ಲಿ ನಮ್ ಫ್ರೆಂಡ್ಸ್ ಎಲ್ಲರಿಗೂ ಅಶ್ವ ಆಗ್ತಿತ್ತು ಅಂದ್ರು, ನನಗೂ ಅಶ್ವ ಆಗ್ತಿತ್ತು ಗೈಸ್. ಯಾಕಂದ್ರೆ ಮಧ್ಯಾಹ್ನ ಬೇರೆ ತಿಂದಿರ್ಲಿಲ್ಲ, ಟ್ರೈನ್ ಅಲ್ಲಿ ಚೆನ್ನಾಗಿರಲ್ಲ ಅಂತ. ಸೊ ತಿನ್ನೋಣ ಅಂತ ಎಲ್ಲರೂ ಒಂದು ಹೋಟ್ಲ್ ಆದ್ರೆ ಹೋದ್ವಿ. ನಮ್ಗಂತೂ ಈ ಹೋಟ್ಲಲ್ಲಿ ಪ್ರೈಸಸ್ ನೋಡ್ಬಿಟ್ಟು ಗೈಸ್ ತಲೆನೇ ತಿರುಗಿ ಬಿಡ್ತು. ಅದಾದ್ಮೇಲೆ ಅಶ್ವ ಆಗ್ತಿತ್ತು, ಇನ್ನೇನ್ ಮಾಡಕ್ ಆಗಲ್ಲ ಅಂತ ನಾನಾದ್ರೆ ಒಂದು ಪನ್ನೀರ್ ಬಿರಿಯಾನಿ ಆದ್ರೆ ಆರ್ಡರ್ ಮಾಡಿದೆ ಗೈಸ್. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಪ್ರೈಸ್ ಜಾಸ್ತಿ ಇದ್ರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ಬೇಗ ಊಟ ಮಾಡ್ಕೊಂಡು ಇಲ್ಲಿಂದ ನಾವಾದ್ರೆ ಸೀದಾ ಹೊರಟ್ವಿ ರೂಮ್ಗೆ. ಫುಲ್ ಮಳೆ ಬೀಳ್ತೈತೆ ಗೈಸ್. ಫುಲ್ ನೆಂದೋಗಿದ್ವಿ, ಬಟ್ಟೆ ಎಲ್ಲ ನೆಂದೋಗೈತೆ. ಓಲ್ಡ್ ಬಸ್ ಸ್ಟ್ಯಾಂಡ್ ಯಾವುದು, ನ್ಯೂ ಬಸ್ ಸ್ಟ್ಯಾಂಡ್ ಯಾವುದು ಗೊತ್ತಿಲ್ಲ ನಮಗೆ. ಹುಡುಕ್ತಾ ಇದೀವಿ ಅರ್ಧ ಅವರಿಂದ. ಫುಲ್ ಬಟ್ಟೆ ನೆಂದೋಗೈತೆ, ತಲೆ ನೆಂದೋಗೈತೆ, ಜ್ವರ ಬರ್ದಿಲ್ಲ ಇದ್ರೆ ಸಾಕು. ನೋಡೋಣ, ಹುಡುಕ್ಬಿಟ್ಟು ಮತ್ತೆ ತೋರಿಸ್ತೀನಿ. ಅದಾದ್ಮೇಲೆ ಬಸ್ ಸ್ಟ್ಯಾಂಡ್ ಬಂದು ಬಸ್ ಹತ್ಕೊಂಡು ಸೀದಾ ನಾವು ಬೆಂಗಳೂರು ಕಡೆ ಆದ್ರೆ ಹೊರಟ್ವಿ ಗೈಸ್. ಫೈನಲ್ ಆಗಿ ಬೆಂಗಳೂರು ಬಂದು ರೀಚ್ ಆಗೋಷ್ಟರಲ್ಲಿ ಬೆಳಗ್ಗೆ 3 ಗಂಟೆ ಆಗ್ತಿತ್ತು ಗೈಸ್. ನಿದ್ದೆ ಆದ್ರೆ ಫುಲ್ ಎಳಿತಿತ್ತು. ಇಲ್ಲಿಂದ ಹಾಸ್ಟ್ ಹೋಗಿ ಮಲಗಬೇಕು ಗೈಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್.